ಒಂದು ಅದ್ಭುತವಾಗಿರುವಂತ ದಿನ ಇವತ್ತು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡದಲ್ಲಿ ಚಿತ್ರಗಳನ್ನ ಮಾಡ್ತಾ ಒಂದು ಪರ್ಸನಾಲಿಟಿ, ಒಂದು ವ್ಯಕ್ತಿತ್ವ, ಎಲ್ಲಾರ್ಗೂ ಇವತ್ತಿಗೂ ಅವ್ರನ್ನ ಮೀಟ್ ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತಿಗೂ ಶಂಕರ್ ನಾಗ್ ಅವ್ರ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅವ್ರ ಕಡೆ ತಿರುಗಿ ನೋಡ್ತೀವಿ, ಸೂಪರ್ ಅಂತ ಅನ್ಸುತ್ತಲ್ವಾ. ಆ ಎನರ್ಜಿನ ನಮ್ಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರ ಜನ್ಮ ದಿನೋತ್ಸವ ಇವತ್ತು, ಅದನ್ನ ಚಾಲಕರ ದಿನಾಚರಣೆ ಆಗಿ ಎಲ್ಲಾ ಚಾಲಕರು, ಆಟೋ ರಾಜಗಳು, ಅಂದ್ರೆ ನೀವೇ ರಾಜಗಳು ಆಕ್ಚುಲಿ ನೋಡಕ್ ಹೋದ್ರೆ. ಸೊ ಇದನ್ನ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡಿದೀವಿ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದೀವಿ. ಕನ್ನಡ ಸಿನಿಮಾಗಳನ್ನ ಉಳಿಸೋದು ಬೆಳೆಸೋದು ನಮ್ಮ ಮರ್ಯಾದೆ ಪ್ರಶ್ನೆ. ಸೊ ಮರ್ಯಾದೆ ಪ್ರಶ್ನೆ ಸಿನಿಮಾ ತಂಡ ಜೊತೆಗೆ ನಿಮ್ಮಗಳ ಜೊತೆಗೆ ಈ ಒಂದು ಆಚರಣೆ ಮಾಡೋದು ನಮ್ದೊಂದು ಉದ್ದೇಶ ಆಗಿತ್ತು. ಸೊ ಇವತ್ತು ನನ್ನ ಎಂಟೈರ್ ಚಿತ್ರತಂಡ ಇಲ್ಲಿದೆ. ಸೊ ದಯವಿಟ್ಟು ಒಂದ್ಸತಿ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ರಾಕೇಶ್ ಅಡಿಗ ಅವರು, ಮೈಸೂರು, ಹಾಗೆ ನಮ್ಮ ಪ್ರಭು ಮುಂಡಕರ್ ಅವರು, ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತ ನಾಗರಾಜ್ ಸೋಮಯಾಜಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇದೊಂದು ಖುಷಿ ಏನು ಅಂತ ಹೇಳಿದ್ರೆ, ಇವತ್ತು ಎಲ್ಲಾ ಚಾಲಕರಿಗೂ ಇರುವಂತ ಒಂದು ಕೊರಗೆ ಏನು ಅಂತ ಹೇಳಿದ್ರೆ, ನಾವೇನೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅಲ್ಲಿ ಯಾವ್ದೋ ಪ್ಲಾಟ್ಫಾರ್ಮ್, ಯಾವ್ದೋ ಕಮಿಷನ್ ತಗೊಂಡ್ಬಿಟ್ಟು, ಸರ್ ನಮ್ ಕೈಗೆ ಸಿಗಲ್ಲ ಸರ್, ಒಂದ್ ನಿಮಿಷ ಅಣ್ಣ. ಹಾ, ಸೊ ಈ ತರದೊಂದು ಕೊರಗೆ ಇರುತ್ತೆ ಗೊತ್ತಾ. ಸೊ ಇಲ್ಲಕ್ಕೆ ಮಧ್ಯಾಹ್ನ ಕಟ್ಟಾಗ್ಬಿಡುತ್ತೆ ಸರ್, ನಮ್ ಕೈಗೆ ಸಿಗಲ್ಲ ಸರ್, ಏನು ಉಳ್ಸಕ್ಕಾಗಲ್ಲ ಸರ್ ಅಂತ. ನಮ್ಮ ಕನ್ನಡದವರು ಒಂದು ತಂಡ ಕಟ್ಕೊಂಡು ಎಲ್ಲಾ ಡ್ರೈವರ್ಗಳಿಗೂ ಹೆಲ್ಪ್ ಆಗೋ ರೀತಿ ಒಂದು ಅದ್ಭುತವಾಗಿರುವಂತ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಅದು ನಮ್ಮ ಯಾತ್ರಿ ಅನ್ನುವಂತ ಒಂದು ಆಪ್, ಅದು ನಮ್ಮ ಕನ್ನಡದವರೇ ನಡೆಸ್ತಿರುವಂತದ್ದು. ರಾಜೀವ್ ಅವರು ಬಂದಿದ್ದಾರೆ ಆ ತಂಡದಿಂದ. ದಯವಿಟ್ಟು ಒಂದ್ಸತಿ ಜೋರಾಗಿ ವೆಲ್ಕಮ್ ಮಾಡೋಣ ಅವ್ರನ್ನು ಕೂಡ. ಅಂದ್ರೆ ಇವತ್ತಿನ ನಿಮ್ಗೆ ಬೇರೆ ಪ್ಲಾಟ್ಫಾರ್ಮ್ಸ್ಗೆ ಅಥವಾ ನಮ್ಮ ಯಾತ್ರೆಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿರುತ್ತೆ ನೀವು ಆಪರೇಟ್ ಮಾಡ್ಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ತರ ಕನ್ನಡದವರು ಎಲ್ಲಾ ಕನ್ನಡದವರಿಗೆ ಸಪೋರ್ಟ್ ಮಾಡ್ತಿರೋದು, ಅಂಡ್ ಈ ಕನ್ನಡಿಗರಿಗೆ ನೀವೆಲ್ಲ ಕನ್ನಡಿಗರು ಸಪೋರ್ಟ್ ಮಾಡ್ತಿರುವಂತದ್ದು ತುಂಬಾ ಒಳ್ಳೆ ಕೆಲಸ. ಅಂಡ್ ಇವತ್ತು ಶಂಕರ್ ನಾಗ್ ಅವರ ಜನ್ಮ ದಿನಾಚರಣೆ, ಇವತ್ತು ನಾವೆಲ್ಲ ಸೇರಿರೋದು ತುಂಬಾ ಒಳ್ಳೆ ಕೆಲಸ. ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸಣ್ಣ ಪೂಜೆ ಮಾಡೋದ್ರ ಮೂಲಕ ಚಾಲನೆ ಮಾಡೋಣ. ಅದು ಸೂಪರ್. ಜಾಲೆ ಏನಂತೀರಾ? ಫೋನ್ ನಿಮ್ಮದೇ 0.5 ಲೇನ್ ತಗೊಂಡ ಬರುತ್ತೆ. ಏನು ಬರಬೇಡ, ಸಂಜೀವಿ ಮಾಡ್ತಾರೆ. ಎಲ್ಲ ಇದೆ ನೋಡ ಮುಂದೆ.
అంటే ಬಂದಿರಬೇಕು ಒಂಚೂರು ಕರಾಟೆ ಕಿಂಗ್ ಶಂಕರನಿಗೆ ಎಲ್ಲ ಆಟಗಾರರ ಮನೆಯ ಶಂಕರನಿಗೆ ಶಂಕರ್ ನಾಗ್ ಅವರು ಆಟೋ ರಾಜ ಅಂತ ಬರೀ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ಬೋದು, ಬಟ್ ಆ ಒಂದು ಸಿನಿಮಾ ಇವತ್ತು ಅಂದ್ರೆ ನಮ್ಮ ಎಲ್ಲಾ ಚಾಲಕರಿಗೆ, ಇವತ್ತು ಚಾಲಕರ ದಿನಾಚರಣೆ ಅಂತ ಆಚರಿಸ್ಬೇಕು ಅಂತಿದ್ರೆ ಎಲ್ಲಾ ಚಾಲಕರಿಗೆ ಕೊಟ್ಟಿರುವಂತ ಒಂದು ಎನರ್ಜಿ ಅಂದ್ರೆ ಇಡೀ ಬೆಂಗಳೂರು ನಡೆಯೋದೇ ನಿಮ್ಮಿಂದ ಅಣ್ಣ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಅಂದ್ರೆ ನೀವೆಲ್ಲ ಯಾವ್ಯಾವ್ದೋ ಊರುಗಳಿಂದ ಬಂದು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಯಾವ್ದೋ ಒಂದು ಸಣ್ಣ ಮನೆಗಳಿಂದ ಒಂದು ಏರಿಯಾದಿಂದ ಶುರು ಮಾಡಿ ಇವತ್ತೇನೋ ಬೆಳಿಬೇಕು ಅಂತ ಬಂದಿರಲ್ವಾ. ಸೊ ಇದನ್ನೇ ನಾವು ಸಿನಿಮಾದಲ್ಲೂ ಕೂಡ ತೋರ್ಸ್ಲಿಕ್ಕೆ ಕೊಟ್ಟಿರುವಂತದ್ದು. ಸೊ ಮರ್ಯಾದೆ ಪ್ರಶ್ನೆ ಅಂದ್ರೆ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡ್ಬೇಕು ಫಸ್ಟ್, ಕರೆಕ್ಟಾ? ಆತ್ಮಗೌರವ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಅದನ್ನ ಯಾವತ್ತು ಯಾರು ಮರ್ಯಾದೆ ಕೊಡ್ತಾರೋ ಅವ್ರಿಗೆ ನಾವು ಕೂಡ ಮರ್ಯಾದೆ ಕೊಡ್ತೀವಿ ಅಲ್ವಾ? ಹಂಗೆ ಆಗೋದಲ್ವಾ? ಸರ್ ನಾವ್ ಯಾವ್ದೇ ಕೆಲಸ ಮಾಡ್ತಿರ್ಬೋದು, ಯಾವ್ದೇ ವೃತ್ತಿ ಮಾಡ್ತಿರ್ಬೋದು, ಆ ವ್ಯಕ್ತಿಗೆ ಅವ್ರು ಮಾಡುವಂತ ವೃತ್ತಿಗೆ ಕರೆಕ್ಟ್ ಆಗಿರುವಂತ ಮರ್ಯಾದೆ ಸಿಕ್ಕಿದಾಗ ಎಲ್ಲರಿಗೂ ಒಂದು ಸಮಾಧಾನ ಇರುತ್ತೆ ಅಲ್ವಾ? ಅದನ್ನೇ ನಾವು ಕೂಡ ಮರ್ಯಾದೆ ಪ್ರಶ್ನೆಯಲ್ಲಿ ಹೇಳಿಕೊಟ್ಟಿರುವಂತದ್ದು ಕೂಡ. ಅಂಡ್ ಶಂಕರ್ ನಾಗ್ ಅವರು ಹೇಗೆ ಇದುವರೆಗೂ ನಾವೆಲ್ಲ ಅವ್ರನ್ನ ನೆನ್ಸ್ಕೊಳ್ತೀವಿ, ಅದೇ ತರ ಎಲ್ಲರೂ ಒಳ್ಳೆ ಕೆಲಸಗಳನ್ನ ಮಾಡೋಣ, ಎಲ್ಲಾರ್ಗು ಕೂಡ ಅಂದ್ರೆ ಸೂಪರ್ ಒಳ್ಳೆ ವ್ಯಕ್ತಿ ಗುರು ಅಂತ ಎಲ್ಲಾರು ನೆನ್ಸ್ಕೊಳ್ಳೋ ತರ ಒಳ್ಳೆ ಕೆಲಸಗಳನ್ನ ಮಾಡೋಣ. ಓಕೆನಾ? ಅಂದ್ರೆ ಯಾರೇ ಇಂಡಸ್ಟ್ರಿಗೆ ಬಂದ್ರು ಕೂಡ ಇಷ್ಟು ಸೀಮಿತ ಅವಧಿಯಲ್ಲಿ ಅವ್ರು ಮಾಡಿರೋ ತರ ಕೆಲಸ ಮಾಡಕ್ಕೆ ಹಂಬಲ ಇರುತ್ತೆ ಎಲ್ಲರಿಗೂ. ಅವ್ರ ತರ ಒಂದಿಷ್ಟು ಜನ ನಿರ್ದೇಶಕರು ಬರ್ಬೇಕು ಅಂತ ಆಸೆ ಇರುತ್ತೆ. ಇವತ್ತು ಇವ್ರ್ಯಾರು ಶಂಕರಣ್ಣನ್ ನೋಡಿಲ್ಲ ಇರ್ಬೋದು, ಶಂಕರಣ್ಣನ್ ಸಿನಿಮಾ ನೋಡಿರ್ತಾರೆ ಈ ಹುಡುಗರೆಲ್ಲ, ಇಲ್ಲಿ ಬಂದಿರೋ ಸೇರಿರೋರು. ಆ ತರ ಕಂಟೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಆ ಟೈಮಲ್ಲಿ ಮಾಡಿರುವಂತ ಒಂದಿಷ್ಟು ಗ್ಲೋಬಲಿ ಏನೇನು ಇಂಪ್ರೂವ್ಮೆಂಟ್ ಅಂದ್ರೆ ಸಮಾಜಕ್ಕೂ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಆಗ ಹೇಳಿದವರು ಅವರು. ಸೊ ಅಂತವರ ಬರ್ಡೇ ದಿವಸ ಅದು ನಮ್ಮ ಯಾತ್ರೆ ಅನ್ನೋ ಒಂದು ಆಪ್, ಅದು ಕನ್ನಡದವ್ರಿಗೆಲ್ಲರಿಗೂ ಆಪ್ತ. ಸೊ ಎಷ್ಟೋ ಜನ ಈಗ ಮಾತಾಡ್ತಾ ಇದ್ರು ಹಿಂದೆ, ನಾವು ಬಹಳ ಸಹಾಯ ಆಗಿದೆ ಅಂದ್ರೆ ನಮ್ಮವರಿಂದ ನಮಗ್ ಸಹಾಯ ಆಗೋದು ಬಹಳ ಇಂಪಾರ್ಟೆಂಟು. ಅದೇ ತರ ನಮ್ಮವರಿಂದ ನಮ್ಮ ಸಿನಿಮಾಗೆ ಸಹಾಯ ಆಗ್ತಾ ಇರೋದು ಬಹಳ ಇಂಪಾರ್ಟೆಂಟು. ಇನ್ನೊಂದು ವಿಚಾರ, ಯಾರೇ ಸಣ್ಣ ಮಕ್ಕಳಿಂದ ಹಿಡಿದು ಯಾರೇ ದೊಡ್ಡವರು ಯಾರೇ ಬಂದು ನೋಡಿದ್ರು ಕೂಡ ಸಿನಿಮಾದಲ್ಲಿ ಅವ್ರಿಗೆ ಆಪ್ತವಾದಂತ ಅವರ ಸುತ್ತಮುತ್ತ ನಡೆಯುವಂತ ಜೀವನದ ಬಗ್ಗೆ ಖಂಡಿತ ಕಾಣಿಸುತ್ತೆ. ಖುಷಿ ಪಡ್ತೀರಾ. ಒಂದು ಪಾಸಿಟಿವ್ ಎನರ್ಜಿ, ನಿಮ್ಗೂ ಎಲ್ಲ ಖುಷಿ ಕೊಡುವಷ್ಟು ಎನರ್ಜೀಸು ನೀವು ಮತ್ತೆ ಮನೆಗೆ ಹೋಗಿ ಅದನ್ನ ನೆನ್ಸ್ಕೊಳ್ಳುವಂತ ವಿಷಯಗಳು ಖಂಡಿತ ಸಿನಿಮಾದಲ್ಲಿ ಇರುತ್ತೆ. ಸಿನಿಮಾ ಮಿಸ್ ಮಾಡಕ್ ಹೋಗ್ಬೇಡಿ. ನವೆಂಬರ್ 22ಕ್ಕೆ. ಸೊ ನಮ್ಮ ಯಾತ್ರಿ ತಂಡದ ರಾಜೀವ್ ಸರ್ ಬಂದಿದ್ದಾರೆ, ಅವರು ಒಂದೆರಡು ಮಾತಾಡ್ತಾರೆ. ಸೊ ನಮ್ಮ ಯಾತ್ರೆ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ, ನಿಮಗೆ ಎಲ್ಲ ಗೊತ್ತು ನಾವೇನು ಮಾಡ್ತೀವಿ ಹೆಂಗಿದ್ದೀವಿ ಅಂತ. ನಿಮಗೋಸ್ಕರ ಮಾಡಿರೋ ಆ್ಯಪು, ನೀವಿಂದನೇ ಬೆಳೆದಿರೋ ಆ್ಯಪು, ನೀವು ಬೆಳೆಸಿರೋ ಆ್ಯಪ್ ಇದು. ನಿಮ್ಮ ಸಹಾಯದಿಂದ ಇವಾಗ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಸಿಟಿಲೂ ಹೋಗಿದ್ದೀವಿ ಇಂಡಿಯಾಲಿ. ಸೊ 1.5 ಲಕ್ಷ ಟ್ರಿಪ್ ಆಗುತ್ತೆ. ನಾವು ಕಮಿಷನ್ ಇಲ್ಲದೆ ಸ್ಟಾರ್ಟ್ ಮಾಡಿರೋ ಒಂದು ಆ್ಯಪ್ ಅದು ಹಂಗೆ ನಡೆಯುತ್ತೆ ಲೈಫ್ ಲಾಂಗ್. ಅದೇ ಪ್ರಾಮಿಸ್ ಕೊಟ್ಟಿದ್ವಿ, ಬೈಕ್ ಟ್ಯಾಕ್ಸಿ ಪ್ರಾಮಿಸ್ ಕೊಟ್ಟಿದ್ದೀವಿ ತರಲ್ಲ ಅಂದ್ಬಿಟ್ಟು. ಸೊ ಇದು ನಿಮಗೋಸ್ಕರ ಮಾಡಿರೋ ಆ್ಯಪು. ಸೊ ನಮ್ಮನ್ನ ಸಪೋರ್ಟ್ ಮಾಡಿ, ನಾವು ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಕನ್ನಡ ಬೆಳೀಲಿ. ಥ್ಯಾಂಕ್ಸ್. ಒಂದು ಕನ್ನಡ ಸಿನಿಮಾಗೆ ಅಂದ್ರೆ ನಾವೆಲ್ಲ ಕನ್ನಡದವರು ಯಾವ್ಯಾವ್ದೋ ಹಂತಗಳಲ್ಲಿ ಕಂಪ್ನಿಗಳು ಓಪನ್ ಮಾಡ್ತೀವಿ, ಓನರ್ಗಳಾಗ್ತೀವಿ, ಸಿಇಒಗಳಾಗ್ತೀವಿ. ಬಟ್ ಯಾವತ್ತು ನಾವು ಯಾರು ನಮ್ಮವರು ಯಾವ್ದನ್ನು ಬಿಟ್ಕೊಡ್ದಿರೋ ಒಂದು ಕನ್ನಡ ಸಿನಿಮಾಗೆ ನಮ್ ಜೊತೆಯಾಗಿ ನಿಂತಿರೋದಕ್ಕೆ ಐ ಥಿಂಕ್ ನಮ್ಮ ಯಾತ್ರಿ ತಂಡಕ್ಕೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಅಣ್ಣ. ಅಂಡ್ ನಮ್ಮ ಈ ಸಿನಿಮಾದಲ್ಲಿ ಅಂದ್ರೆ ನಾವು ಮರ್ಯಾದೆ ಪ್ರಶ್ನೆ ಸಿನಿಮಾದಲ್ಲಿ ನಮ್ಮ ಬೆಂಗಳೂರು ನಡೀತಿರುವಂತ ಸುಮಾರು ಘಟನೆ ಚೆಕ್ ಹಾಗಾಗಿ ತೋರಿಸ್ಬೇಕು ಅನ್ನೋಂತ ಮಾಡಿದೀವಿ. ಅಂಡ್ ಈ ಸಿನಿಮಾದಲ್ಲಿ ನಮ್ಮ ಪೂರ್ಣ ಈ ಸಿನಿಮಾದಲ್ಲಿ ನಮ್ಮ ಪೂರ್ಣಚಂದ್ರ ಮೈಸೂರು ಅವರು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಚಾಲಕರಾಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ನಮ್ಮ ಪೂರ್ಣ ಮೈಸೂರು ಅವರು
ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಕೂಡ ಅನ್ಸಿದ್ದು ಕೂಡ ಆದರೆ ನನಗನ್ಸೋದು ಒಂದು ರಾಜಧಾನಿಯ ನರನಾಡಿಗಳು ಅಂದ್ರೆ ಅದು ಚಾಲಕರು ಮಾತ್ರ. ಅಂದ್ರೆ ಒಂದ್ ದಿಕ್ಕಿಂದ ಒಂದ್ ದಿಕ್ಕಿಗೆ ಎಲ್ಲರನ್ನು ತಲುಪಿಸೋದು, ಹೆಣ್ಮಕ್ಳನ್ನ ಸೇಫ್ ಆಗಿ ರಾತ್ರಿ ಮನೆಗೆ ಬಿಡೋದು. ನೀವು ಬರೀ ಆಟೋ ಚಾಲಕರಾಗಿ ಅಥವಾ ಕ್ಯಾಬ್ ಡ್ರೈವರ್ಗಳಾಗಿರಲ್ಲ, ಒಂದು ಊರಿನ ಅಣ್ಣಂದಿರಾಗಿರ್ತೀರಾ, ತಮ್ಮಂದಿರಾಗಿರ್ತೀರಾ. ಸೊ ನೀವು ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಇವತ್ತು ಹಿರಿಯರು ಹುಟ್ಟುಹಬ್ಬ, ಅವರ ಆದರ್ಶಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ದಾಟಿಸ್ಬೇಕಾಗತ್ತೆ. ಸೊ ಸ್ಕೂಲ್ ಮಕ್ಕಳು ಕೂಡ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರೆ. ಸೊ ಈ ಪಾತ್ರ ಮಾಡ್ಬೇಕಾದ್ರೆ ನನಗೆ ಅನಿಸ್ತಾ ಇದ್ದು ಕೂಡ ಆದರೆ ಇವಾಗ ಎಷ್ಟೊಂದ್ ಕಡೆ ಜಾಮ್ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಒಂದ್ ಕಡೆಯಿಂದ ಒಂದ್ ಡಿಸ್ಟೆನ್ಸ್ ಇಂದ ಇನ್ನೊಂದ್ ಡಿಸ್ಟೆನ್ಸ್ ಹೋಗ್ಬೇಕಾದ್ರೆ ನಿಮ್ಗೆ ಆಗಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಎಲ್ಲೋ ಹೋಗಿ ಪಿಕ್ ಮಾಡ್ಕೊಂಡ್ ಬರ್ತೀರಾ, ಮತ್ತೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಹರ್ಟ್ ಆಗುತ್ತೆ. ಅದೆಲ್ಲ ದಾಟಿ ಒಂದು ಅಷ್ಟು ಜನಕ್ಕೆ ನಿಮ್ದು ಒಂದು ಸೇವೆನೇ ಅದು. ಕಾಕಿ ಹಾಕೊಳ್ಳೋದು, ಇವಾಗ ಎಷ್ಟೊಂದು ಸಿನಿಮಾದಲ್ಲಿ ದೊಡ್ಡವರೆಲ್ಲ ಹೇಳೋದು ಕೇಳಿದೀವಿ ನಾವು, ಪೊಲೀಸರು ಕಾಕಿ ಹಾಕೊಂಡು ಸೇವನೆ ಮಾಡ್ತಿರ್ತಾರೆ, ನೀವು ಕೂಡ ಕಾಕಿ ಹಾಕೊಂಡು ಸೇವನೆ ಮಾಡ್ತಿರ್ತೀರ ಅಂತ. ಸೊ ಆ ತರದ ಒಂದು ಪಾತ್ರ ಮಾಡಿದೀನಿ. ಅದಾದ್ಮೇಲೆ ಮರ್ಯಾದೆ ಪ್ರಶ್ನೆ, ನಿಮಗೆ ನಮಗೆ ಎಲ್ಲರಿಗೂ ತುಂಬಾ ಏನಿಗೆ ಹತ್ರವಾದದ್ದು ಅಂದ್ರೆ ನಾವು ಇಡೀ ಜೀವನ ಮರ್ಯಾದೆಗೋಸ್ಕರ ಬದುಕ್ತಿರೋ ಜನ. ಇವಾಗ ಎಷ್ಟೊಂದ್ ಕಡೆ ನಾವು ಇವಾಗ ಬ್ಯಾಂಗ್ಳೂರ್ ಪೊಲೀಸ್ ಇವರೆಲ್ಲ ತುಂಬಾ ವಿಡಿಯೋಸ್ ಬಿಡ್ತಿರ್ತಾರೆ, ಹೆಂಗೆ ಎಷ್ಟು ಆನೆಸ್ಟ್ ಆಗಿ ಯಾರೋ ಒಬ್ಬ ಚಾಲಕ ಎಲ್ಲೋ ಹುಡುಕೊಂಡೋಗಿ ಯಾರೋ 1 ಲಕ್ಷ ಬಿಟ್ಟು ಹೋಗಿರೋ ಕೊಟ್ಬಿಟ್ಟು ಬರೋದು, ಈ ತರದ್ದು. ಸೊ ನನಗೆ ಈ ತರ ಒಂದು ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾರ ಒಂದು ಪಾತ್ರ ಮಾಡೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಸೊ ನಿಮ್ಗೆಲ್ಲರಿಗೂ ಕಂಗ್ರಾಚುಲೇಟ್ ಮಾಡ್ತಾ ಶಂಕರ್ ಹುಟ್ಟುಹಬ್ಬದ ಶುಭಾಶಯಗಳು. ಅಫಿಷಿಯಲ್ ಆಗಿ ನಿಮ್ಮ ಸಮವಸ್ತ್ರವನ್ನ ಹಾಕಿಸ್ಬಿಡೋಣ. ಸೊ ಇವರು ನಿಮ್ಮವರು, ಇನ್ಮೇಲೆ ನಿಮ್ಮವರು. ಎಸ್ ಸರ್. ಈ ಸಿನಿಮಾದಲ್ಲಿ ನಮ್ಮ ರಾಕೇಶ್ ಅಡಿಗ ಅವರು ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಹುಟ್ಟಿದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮಕ್ಕಳ ಕೇಳ್ರು. ಮೊದಲನೇದಾಗಿ ನಮ್ಮ ಆಟೋ ಚಾಲಕರು, ಕನ್ನಡದ ಮೊದಲನೇ ಪ್ರೇಕ್ಷಕರು, ಇವಾಗ ಯಾರ್ಯಾರು ಸೂಪರ್ ಸ್ಟಾರ್ಸ್ ಅಂತ ಇದ್ದಾರೆ ಅವ್ರನ್ನೆಲ್ಲರನ್ನು ಎತ್ತಿ ಹಿಡಿಯೋದ್ರಲ್ಲಿ ಮೊದಲನೇ ಪಿಲ್ಲರ್ ಅಂದ್ರೆ ನೀವುಗಳೇ. ಎಲ್ಲ ಕಲಾವಿದರು ಬೆಂಗಳೂರಿಗೆ ಬರ್ತಾರೆ, ಆಟೋಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರನ್ನ ಬೆನ್ಸ್ ಕಾರಲ್ಲಿ ಓಡಾಡಂಗ್ ಮಾಡೋದು ನೀವು. ಖಂಡಿತ ಇದು ಸತ್ಯ ಅಣ್ಣ. ನೀವು ನಿಜವಾದ ಪಿಲ್ಲರ್ಗಳು, ಕನ್ನಡ ಚಿತ್ರರಂಗಕ್ಕೆ ನೀವುಗಳು ನಿಜವಾದ ಪಿಲ್ಲರ್ಗಳು. ನೀವೇ ನಮ್ಮ ಹುಡುಗ ಅಂತವರೆಲ್ಲ ಸೂಪರ್ ಸ್ಟಾರ್ ಆಗಿದ್ದಾರೆ. ನಮ್ಮ ಹುಡುಗರು ಬೆಳಿಬೇಕು. ನಮ್ಮ ಹುಡುಗರು ಸಿನಿಮಾ ಅಂದಿದ್ದೆಲ್ಲ ಸೂಪರ್ ಹಿಟ್ ಆಗಿದೆ. ಅದೇ ರೀತಿ ನಮ್ಮಗಳ ಜೀವನನ ತೋರಿಸುವಂತ ಈ ಒಂದು ಪ್ರಯತ್ನ ಈ ಸಿನಿಮಾ. ನಮ್ಮೆಲ್ಲರಿಗೂ ನಮ್ಮ ಜೀವನ ನೋಡ್ದಂಗೆ ಅನ್ಸತ್ತೆ ಈ ಸಿನಿಮಾ ನೋಡಿದ್ರೆ. ಸೊ ನವೆಂಬರ್ 22ನೇ ತಾರೀಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಮ್ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಈಗ ಬೆಂಗಳೂರು ಆದ್ಮೇಲೆ ಬೇರೆ ಬೇರೆ ಏರಿಯಾಗಳಿರುತ್ತೆ. ನಮ್ಮ ಇಡೀ ಸಿನಿಮಾ ನಡೆಯೋದು ಚಾಮರಾಜಪೇಟೆಯಲ್ಲಿ, ಬಟ್ ಆದ್ರೂ ಬೆಂಗಳೂರಿನಲ್ಲಿ ಎಲ್ಲಾ ರೀತಿ ಏರಿಯಾಗಳು ತೋರಿಸಿದೀವಿ. ಕೋರ್ಮಂಗ್ಲ, ನಿಮ್ಗೆ ಇಂದಿರಾನಗರ, ಸರ್ಜಾಪುರ ಎಲ್ಲ ತೋರಿಸಿದೀವಿ. ಆ ಥರ ಆ ಕಡೆ ಸೆಕ್ಷನ್ ಒಂದು ಇದೆಯಲ್ಲ ನಮ್ಮ ಬೆಂಗಳೂರು ಸೆಕ್ಷನ್, ಅದನ್ನ ರೆಪ್ರೆಸೆಂಟ್ ಮಾಡೋದು ನಮ್ಮ ಪ್ರಭು ಮುಂಡುಕರ್ ಅವರು. ಅಂದ್ರೆ ಇವಾಗ ನಾವೆಲ್ಲ ಈ ಕಡೆ ಆಗಿದ್ದೀವಿ, ಆ ಕಡೆ ಬೇರೆ ಜಗತ್ತು ಅಲ್ವಾ. ಟೌನಲ್ಲಿ ದಾಟಿದ ತಕ್ಷಣ ಬೇರೆ ತರ ಇದೆಯಲ್ಲ ಬೆಂಗಳೂರು, ಈ ಕಡೆನೇ ಬೇರೆ ಆ ಕಡೆನೇ ಬೇರೆ. ಸೊ ಆ ಕಡೆ ಜಗತ್ನ ರೆಪ್ರೆಸೆಂಟ್ ಮಾಡೋರು ನಮ್ಮ ಪ್ರಭು ಅವರು. ಈಗ ಬೆಂಜಲ್ಲಿ ಓಡಾಡೋರು, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡೋರಿಗೆ ಆಟೋ ಓಡಿಸೋರು ಮತ್ತೆ ಆಟೋದಲ್ಲಿ ಹೋಗೋರ ಒಂದು ಜೀವನದ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಆ್ಯಕ್ಚುಲಿ ನನ್ನ ಪಾತ್ರ ನೋಡಬೇಕು. ಅವ್ರಿಗೆ ಅವ್ರದ್ದೇ ಆದ ಒಂದು ಮರ್ಯಾದೆ ಇರುತ್ತೆ. ಒಂದಿಷ್ಟು ಜನರಿಗೆ ಮರ್ಯಾದೆ ಕೊಡೋಕ್ಕೆ ಗೊತ್ತಿರಲ್ಲ. ಬಟ್ ಈ ಪಾತ್ರ ನೋಡಿದರೆ ಓಕೆ, ಇವರಿಗೆ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ, ಅವ್ರದ್ದೇ ಆದ ಒಂದು ಮರ್ಯಾದೆ ಕೊಡಬೇಕಂತ ಒಂದು ಗೊತ್ತಾಗುತ್ತೆ. ಅಲ್ಟಿಮೇಟ್ಲಿ ಇದು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿರುವಂಥ ಸಿನಿಮಾ. 22ನೇ ತಾರೀಕು ಈ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಲ್ಲಿ ದಯವಿಟ್ಟು ನೋಡಿ. ಯಾಕಂದರೆ ಇದು ಬರೀ ಟೈಟಲ್ ಮಾತ್ರ ಮರ್ಯಾದ ಪ್ರಶ್ನೆ ಅಲ್ಲ, ಕನ್ನಡ ಸಿನಿಮಾದು ಮರ್ಯಾದ ಪ್ರಶ್ನೆ ಕೂಡ. ಕಂಟೆಂಟ್ ಇಲ್ಲ ಅಂತ ಏನು ಹೇಳ್ತೀವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಅತಿ ಪ್ರಮುಖವಾಗಿ ಇಷ್ಟು ತಂಡಗಳು ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ RJ ಪ್ರದೀಪ ಸರ್ ಆಗಲಿ, ನಮ್ಮ ನಾಗರಾಜ್ ಸರ್ ಅವರ ವಿಷನ್ ಹಂಗಿದೆ. ಅದಕ್ಕೆ ನಿಮ್ಮ ಬೆಂಬಲ ಇಲ್ದಿದ್ರೆ ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. 22ನೇ ತಾರೀಕು ಮಿಸ್ ಮಾಡದೆ ದಯವಿಟ್ಟು ಮರ್ಯಾದೆ ಪ್ರಶ್ನೆನ ನೋಡಿ.
ಥ್ಯಾಂಕ್ ಯು. ರಿಲೀಸ್ ಆಗಬೇಕಾದ್ರೆ ಆಟೋ ಮೇಲೆ ಸ್ಟಿಕ್ಕರ್ ಇಲ್ಲ ಅಂದ್ರೆ ಅದ್ರ ಪ್ರಮೋಷನ್ನೇ ಸ್ಟಾರ್ಟ್ ಆಗಲ್ಲ. ಸೊ ಅಫಿಷಿಯಲ್ ಆಗಿ ನಮ್ಮ ಪ್ರಮೋಷನ್ ಕೂಡ ನಿಮ್ಮಗಳ ಜೊತೆಗೆ ಒಂದು ಸ್ಟಿಕ್ಕರ್ ಹಾಕೋದ್ರ ಮೂಲಕ ಶುರು ಮಾಡೋಣ ಅಂತಿದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ಎಲ್ಲ ಡ್ರೈವರ್ಗಳ ಕಡೆಯಿಂದ ನಿಮ್ಗೊಂದು ಸಣ್ಣ ಇದು ಅಂತ ಪ್ಲಾನ್ ಆಗಿದೆ ಸರ್. ಅಂದರೆ ನೀವು ಮಾಡಿರುವಂಥ ಒಂದು ಒಳ್ಳೆ ಕೆಲಸ, ಈ 0 ಕಮಿಷನ್ ಅನ್ನೋದಿದೆಯಲ್ಲ, ಸೊ ಅದರಿಂದ ಎಷ್ಟೋ ಜನಗಳಿಗೆ ಇವತ್ತು ಇನ್ನೊಂದಷ್ಟು ಜಾಸ್ತಿ ನಮ್ಮ ಸಿನಿಮಾ ನವೆಂಬರ್ 22ನೇ ತಾರೀಕು ಬರ್ತಾ ಇದೆ. ಬಟ್ ಟ್ರೈಲರ್ 12ನೇ ತಾರೀಕು ಲಾಂಚ್ ಮಾಡ್ತಿದ್ದೀವಿ. ಸೊ ಟ್ರೈಲರ್ ಸಿಕ್ಕಿದಾಗ 12ನೇ ತಾರೀಕು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ನಾವು ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆಯ್ತಾ ನಮಗೂ ಹೇಳಿ. ಸೊ 22ನೇ ತಾರೀಕು ಸಿನಿಮಾ, 12ನೇ ತಾರೀಕು ಮರ್ಯಾದೆ ಸಿನಿಮಾ. ಥ್ಯಾಂಕ್ ಯು. ಜೊತೆಗಿರಿ. ಸಂಘಟನೆಗೆ ಆಟೋ ಬಾಂಧವ ಸಂಘಟನೆಗೆ ನವೆಂಬರ್ 22 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು. ಯಾವಾಗ ರಿಲೀಸ್ ಆಗ್ತಾ ಇದೆ?